ಪ್ರಕೃತಿ ಮಹಾಲಕ್ಷ್ಮಿ ಸ್ವರೂಪವಾದದ್ದು. ಭಗವಂತನ ಅರ್ಧಾಂಗಿ ಅಂತ ಕರೆಸಲ್ಕೊಳ್ಳಲ್ಪಡುವ ಮಹಾಲಕ್ಷ್ಮಿ ಅವನೊಟ್ಟಿಗೆ ಇದ್ದಾಳೆ. ಭಗವಂತ ಜಗತ್ ಸೃಷ್ಟಿ ಮಾಡ್ತಾನೆ ಅಂತಂದ ಕೂಡಲೇ ಆ ಅವ್ಯಕ್ತ ಅಂತ ಅದನ್ನು ಕರೆಯುವುದು, ಅದು ವ್ಯಕ್ತವಾಗ್ತದೆ. ಮಹಾಲಕ್ಷ್ಮಿ ಕಾಣಿಸಿಕೊಳ್ತಾಳೆ. ಭಗವಂತನನ್ನು ಪುರುಷ ಅಂತ ಕರೆಯುವುದು, ಅವ್ಯಕ್ತವನ್ನು ಪ್ರಧಾನ ಪ್ರಕೃತಿ ಅಂತ ಕರೀತಾರೆ. ಮಹಾಲಕ್ಷ್ಮಿ ತಾನು ಜಗತ್ತಿನ ಸೃಷ್ಟಿಗೆ ಭಗವಂತನಿಗೆ ಸಹಕಾರಿಯಾಗ್ತಾಳೆ ಅಂತ. ಆಕೆ ಜಗತ್ತಿನ ಸೃಷ್ಟಿ ಮಾಡ್ತಾಳೆ. ಅಲ್ಲಿಂದ ಮತ್ತೆ ಚತುರ್ಮುಖ ಬ್ರಹ್ಮದೇವರ ಸೃಷ್ಟಿಯಾಗುತ್ತದೆ. ಅದಕ್ಕೊಂದು ತತ್ವದ ಪರಿಭಾಷೆಯಲ್ಲಿ ಮಹತ್ತತ್ವ, ಅಹಂಕಾರ ಅಂತ ಹೀಗೆ ದೇವತೆಗಳನ್ನೇ ನೇರ ಹೇಳ್ತಾ ಹೋಗುವ ಆ ತತ್ವಗಳಿಗೆ ಗೊತ್ತಾಗ್ತದೆ. ಚತುರ್ಮುಖ ಬ್ರಹ್ಮದೇವರು ಸೃಷ್ಟಿ ಮಾಡ್ತಾರೆ ಅಂತ. ಅವರು ಸ್ವಯಂಭೂ ಮನುವನ್ನು ಶತರೂಪೆಯನ್ನು ಸೃಷ್ಟಿ ಮಾಡಿದರು ಅಂತ. ಅದಕ್ಕಿಂತ ಮೊದಲು ಒಂದಷ್ಟು ಜನವನ್ನು ಸೃಷ್ಟಿ ಮಾಡಿದ್ದಾರೆ. ಚತುರ್ಮುಖನಿಂದ ರುದ್ರದೇವರ ಸೃಷ್ಟಿಯಾಗಿದೆ. ಕ್ರೋಧದಿಂದಾಗಿಯೇ ರುದ್ರದೇವರ ಸೃಷ್ಟಿಯಾಗಿದೆ. ಹಾಗಾಗಿ ಅಹಂಕಾರ ತತ್ವಕ್ಕೆ ರುದ್ರದೇವರ ಅಭಿಮಾನಿಗಳಾಗುತ್ತಾರೆ. ಅದರೊಟ್ಟಿಗೆ ಸನಕಾದಿಗಳನ್ನು ಸೃಷ್ಟಿ ಮಾಡಿದ್ದಾರೆ, ಪ್ರಜಾಪತಿಗಳನ್ನು ಸೃಷ್ಟಿ ಮಾಡಿದ್ದಾರೆ. ಭೃಗು, ಅತ್ರಿ, ಅಂಗೀರಸ್, ಪುಲಸ್ತ್ಯ, ಪುಲಹ, ಕ್ರತು, ದಕ್ಷ ಇತ್ಯಾದಿಗಳನ್ನೆಲ್ಲ, ಮರೀಚಿ ಇವರನ್ನೆಲ್ಲ ಸೃಷ್ಟಿ ಮಾಡಿದ್ದಾರೆ. ಸ್ವಯಂಭೂ ಮನುವನ್ನು ಶತರು ಮತ್ತು ಸೃಷ್ಟಿಯ ವಿಸ್ತಾರವನ್ನು ಪುರಾಣ ಹೇಳ್ತಾ ಹೋಗ್ತದೆ. ಪ್ರಿಯವೃತ, ಉತ್ತಾನಪಾದ ಅಂತ ಇಬ್ಬರು ಗಂಡು ಮಕ್ಕಳು, ಆಕೂತಿ, ಪ್ರಸೂತಿ, ದೇವಹೂತಿ ಅಂತ ಹೆಣ್ಣು ಮಕ್ಕಳು ಅಂತ ಆ ವಂಶವನ್ನು ವಿಸ್ತಾರ ಮಾಡಿ 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 ಪುರಾಣ ಹೇಳ್ತಾ ಹೋಗ್ತದೆ. ಅದಕ್ಕಿಂತ ಮೊದಲು ನಾವು ಕಾಣುವಂಥ ಜಗತ್ತುಂಟಲ್ಲ, ಇದು ಹೇಗೆ ಸೃಷ್ಟಿಯಾಯಿತು ಅಂತ. ಸಾಮಾನ್ಯವಾಗಿ ಏನೂ ಇರಲಿಲ್ಲ ಅಂತ ನಾವು ಹೇಳ್ತೇವೆ. ಇತ್ತು, ಭಗವಂತನ ಉದರದೊಳಗಿತ್ತು. ಪ್ರಳಯ ಕಾಲಕ್ಕಾಗುವಾಗ ಎಲ್ಲ ವಸ್ತು ಒಂದರ ಒಳಗೆ ಪ್ರವೇಶ ಮಾಡಿ ಎಲ್ಲಿಗೆ ಹೋಗುತ್ತದೋ ಮತ್ತು ಅಲ್ಲಿಂದಲೇ ಹೊರ ಬರ್ತದೆ ಅಂತ ಅರ್ಥ. ಹಾಗಾಗಿ ಸೃಷ್ಟಿಯ ಆರಂಭದ ಉಂಟು. ಬ್ರಹ್ಮಾಂಡಕ್ಕಿಂತ ಆಚೆ ಇರುವಂಥದ್ದೊಂದು ಜಲ ಉಂಟು, ಗರ್ಭ ಅಂತ ಅದನ್ನು ಕರಿತೇವೆ, ಗರ್ಭೋದಕ ಅಂತ. ಅದರಲ್ಲಿ ಬ್ರಹ್ಮಾಂಡ ತೇಲ್ತಾ ಇರ್ತದೆ ಅಂತ. ಅದು ಸಾಕ್ಷಾತ್ ಭಗವಂತನ ಸ್ವರೂಪ, ಪ್ರಕೃತಿಯ ಸ್ವರೂಪವಾಗಿರುವಂಥದ್ದು. ಅಂತಹ ಜಲದಲ್ಲಿ ಒಂದು ಬುದ್ಬುದ ಸೃಷ್ಟಿಯಾಯಿತು. ನೊರೆ ಸೃಷ್ಟಿಯಾಯಿತು. ನೊರೆ ಸೃಷ್ಟಿಯಾಯಿತು ಅಂದರೆ ಏನಾದರೂ ಒಂದು ಉಂಟು ಅಂತ ಅರ್ಥ ಅಂತ. ಹಾಗೆ ಅಲ್ಲಿಂದ ಮತ್ತೆ ಎಲ್ಲವೂ ಸೃಷ್ಟಿಯಾಯಿತು, ಜಗತ್ತು ಸೃಷ್ಟಿಯಾಗ್ತಾ ಬರ್ತದೆ ಅಂತ. ಜಗತ್ತು ಇರಬೇಕು ಅಂತಂದರೆ ಜಗತ್ತು ಯಾವುದಾದ್ರೂ ಒಂದು ಜಾಗದಲ್ಲಿ ಇರಬೇಕಲ್ಲ. ಅದಕ್ಕೋಸ್ಕರ ಆಕಾಶದ ಸೃಷ್ಟಿಯನ್ನು ಪುರಾಣ ಹೇಳ್ತದೆ. ಆಕಾಶ ಅಂತಂದರೆ ಅದು ಅವಕಾಶ ಅಂತ ಅರ್ಥ. ಎಲ್ಲ ವಸ್ತುಗಳು ಒಂದು ಕಡೆಯಲ್ಲಿ ಇರಲಿಕ್ಕೆ ಬೇಕಾಗಿರುವಂತಹ ಸ್ಪೇಸ್, ಅದನ್ನು ಸೃಷ್ಟಿಯಾಯಿತು. ಅವಕಾಶವನ್ನು ಸೃಷ್ಟಿ ಮಾಡಬೇಕು. ಆಕಾಶದಲ್ಲಿ ಎರಡು ಉಂಟು. ಒಂದು ಭೂತಾಕಾಶ ಅಂತ ಕರೆಯುವ ನಮ್ಮ ಕಣ್ಣಿಗೆ ಅಥವಾ ಇಂದ್ರಿಯಗಳಿಗೆ ಗೋಚರ ಆಗುವಂಥ ಒಂದು ಆಕಾಶ. ಅವ್ಯಾಕೃತ ಅಂತಂದರೆ ನಮ್ಮ ಮನಸ್ಸಿಗೂ ನಿಲುಕದೇ ಇರುವ, ನಮಗೆ ಅದನ್ನು ಯೋಚನೆ ಮಾಡಲಿಕ್ಕೆ ಆಗದೇ ಇರುವ, ಮಾತಿನಿಂದ ಹೇಳಲಿಕ್ಕೆ ಆಗದೇ ಇರುವಂತಹ, ಆದರೆ ಇರುವಂತಹ ಒಂದು ಆಕಾಶ. ಅದು ದೊಡ್ಡದು. ಅದನ್ನು ಮಹತ್ವ ಅಂತ ಕರೆಯುವಂಥದ್ದು ತುಂಬ ದೊಡ್ಡದು. ಹೀಗೆ ಆಕಾಶಗಳ ಸೃಷ್ಟಿ, ಅದರಲ್ಲಿ ಭೂತಾಕಾಶದ ಸೃಷ್ಟಿ ಆಗ್ತದೆ. ಆಕಾಶದಿಂದ ವಾಯುವಿನ ಸೃಷ್ಟಿ ಆಗ್ತದೆ. ವಾಯುವಿನಿಂದ ಅಗ್ನಿ, ತೇಜಸ್ಸಿನ ಸೃಷ್ಟಿ ಆಗ್ತದೆ. ತೇಜಸ್ಸಿನಿಂದ ನೀರಿನ ಸೃಷ್ಟಿ ಆಗ್ತದೆ. ನೀರಿನಿಂದ ಪೃಥ್ವಿಯ ಸೃಷ್ಟಿ ಆಗ್ತದೆ. ಇದು ಎರಡು ಮುಖದಲ್ಲಿ ಆಗ್ತಾ ಹೋಗ್ತದೆ. ಒಂದು ಬ್ರಹ್ಮಾಂಡದ ಸೃಷ್ಟಿ, ಆದರೆ ಜೀವನಿಗೆ ಇರಲಿಕ್ಕೊಂದು ಮನೆ ಬೇಕಲ್ಲ, ಅದೊಂದು ದೇಹ ಅಂತ. ಆ ದೇಹದ ಸೃಷ್ಟಿಯು ಅದೇ ಕ್ರಮದಲ್ಲಿ ಆಗ್ತದೆ ಅಂತ ಹೇಳಲಿಲ್ಲ, ಯಾವ ಯಾವ ಕ್ರಮದಲ್ಲಿ ಸೃಷ್ಟಿ ಆಯಿತು ಅಂತ ಹೇಳ್ತದೆ. ಹೀಗೆ ಪಂಚಭೂತಗಳ ಸೃಷ್ಟಿ ಆಗಬೇಕಾದಕ್ಕಿಂತ ಮೊದಲು ನಮ್ಮ ದೇಹವನ್ನು ನೋಡಿಕೊಂಡ್ರೆ ಇದ್ದಾವೆ. ನಮ್ಮ ಕಣ್ಣಿಗೆ ಕಾಣುವಂಥದ್ದು ಚರ್ಮ ಆಗ್ಬೋದು, ಮಾಂಸ ಆಗ್ಬೋದು, ಅದರೊಳಗಿರುವಂಥ ಮೇಧಸ್ಸು, ಮಜ್ಜೆ, ಎಲುಬು, ಇಂತಹ ವಸ್ತುಗಳಿಂದ ಒಂದು ದೇಹ ಅಂತ ಏನು ನಾವು ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು ಅಂತ ಕರೆಯುವಂಥದ್ದು. ಕರ್ಮೇಂದ್ರಿಯ, ಜ್ಞಾನೇಂದ್ರಿಯಗಳು ನಮಗೆಲ್ಲ ಗೊತ್ತುಂಟು. ಶಬ್ದಸ್ಪರ್ಶ ಎನ್ನುವಂತಹ 5 ತನ್ಮಾತ್ರೆಗಳನ್ನು, 5 ವಿಷಯಗಳನ್ನು ಗ್ರಹಣ ಮಾಡಲಿಕ್ಕಿರುವಂಥ ತ್ವಕ್ ಅಥವಾ ಚರ್ಮ ಎನ್ನುವ ಇಂದ್ರಿಯ, ರೂಪವನ್ನು ಸ್ವೀಕಾರ ಮಾಡಲಿಕ್ಕಿರುವಂಥ ಕಣ್ಣು, ಚಕ್ಷುಸ್ಸು ಅಂತ ಕರೆಯುತ್ತೇವೆ. ರಸವನ್ನು ಸ್ವೀಕಾರ ಮಾಡುವಂತಹ ನಾಲಗೆ, ನಾಲಗೆಯಲ್ಲಿರುವ ರಸನೇಂದ್ರಿಯ, ಕೇವಲ ನಾಲಿಗೆ ಅಲ್ಲ, ನಾಲಿಗೆಯಿಂದ ಮಾತಾಡಲಿಕ್ಕೂ ಆಗ್ತದೆ, ಅದು ಒಂದು ಕರ್ಮೇಂದ್ರಿಯವೂ ಆಗ್ತದೆ, ಜ್ಞಾನೇಂದ್ರಿಯವೂ ಆಗ್ತದೆ. ಅದೇ ರೀತಿ ಗಂಧವನ್ನು ಆಘ್ರಾಣ ಮಾಡಲಿಕ್ಕೆ ಶಕ್ತವಾಗಿರುವಂತಹ ಘ್ರಾಣೇಂದ್ರಿಯ, ಮೂಗಿನ ಒಳಗಿರುವಂಥದ್ದು, ನಾಸಾಗ್ರವರ್ತಿ ಅಂತ ತರ್ಕಶಾಸ್ತ್ರ ಕರೀತಾರೆ. ಮೂಗಿನ ಒಳಗಿರುವಂಥದ್ದು ಈ ಇಂದ್ರಿಯಗಳು. ಹೀಗೆ ಈ ಇಂದ್ರಿಯಗಳು ಸೃಷ್ಟಿಯಾಯಿತು, ಇಂದ್ರಿಯ ಪಂಚಕ. ಆಮೇಲೆ ಕರ್ಮೇಂದ್ರಿಯಗಳು ಅಂತ ವಾಕ್, ಪಾಣಿ, ಪಾದ, ಪಾಯು, ಉಪಸ್ಥ ಎನ್ನುವಂಥ 5 ಇಂದ್ರಿಯಗಳ ಸೃಷ್ಟಿಯಾಗುತ್ತದೆ. ಅದು ವಾಕ್ ಅಂತಂದರೆ ಪಾದ ಎನ್ನುವಂಥದ್ದು ಕಾಲು, ಪಾಯೂಪಸ್ಥಗಳು 2 ವಿಸರ್ಜನಾಂಗಗಳು. ನಾವು ತಿಂದ ವಸ್ತುಗಳನ್ನು ದೇಹದಿಂದ ಹೊರಗೆ ಹಾಕಲು ಸಮರ್ಥವಾದ, ನಮ್ಮ ದೇಹವನ್ನು ಯಾವಾಗಲೂ ಸುಸ್ಥಿತಿಯಲ್ಲಿ ಇಡುವ
ಕ್ರಿಯೆಯಲ್ಲಿ ದೊಡ್ಡ ಪಾತ್ರ ವಹಿಸುವ ಎರಡು ಇಂದ್ರಿಯಗಳು ಪಾಯುಪಸ್ಥಗಳು. ನಮಗೆ ಅವುಗಳನ್ನು ನೋಡುವಾಗ ಅವುಗಳಿಗೆ ಯಾಕೆ ಮಹತ್ವ ಕೊಡಬೇಕು ಅಂತ. ಆದರೆ ನಾವು ಏನೇನೋ ತಿಂತೇವೆ, ಅದೆಲ್ಲ ಸರಿಯಾಗಿ ಡೈಜೆಷನ್ ಆಗದಿದ್ದರೆ, ಹೊರಗೆ ಹೋಗೋದಿದ್ದರೆ ಎಲ್ಲ ರೋಗಗಳು ಬರ್ತದೆ ನಮಗೆ. ಅಷ್ಟೇ ಅಲ್ಲ, ನಮ್ಮ ದೇಹ ಎನ್ನುವಂಥದ್ದು ಸುಸ್ಥಿತಿಯಲ್ಲಿ ಸಾಧ್ಯವೂ ಇಲ್ಲ. ಮರಗಳ ಸೃಷ್ಟಿ, ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗುವ ಪ್ರಾಣಿಗಳ ವಸ್ತುಗಳು ಯಾವುಗಳಿದ್ದಾವೆ ಅವುಗಳ ಸೃಷ್ಟಿ, ಸ್ಥಾವರ ಜಂಗಮಗಳನ್ನು ಕರೀತೇವೆ. ಈ ಎಲ್ಲದರ ಸೃಷ್ಟಿ, ಈ 9 ರೀತಿಯ ಸೃಷ್ಟಿಯ ಒಳಗಿರುವಂಥದ್ದು. ಹೀಗೆ ಹಂತ ಹಂತವಾಗಿ ಆ ಸೃಷ್ಟಿಯೆಲ್ಲ ಭಗವಂತನಿಂದ ಅನುಗ್ರಹೀತನಾದ ಚತುರ್ಮುಖ ಬ್ರಹ್ಮದೇವರು ಮಾಡಿದರು ಅಂತ ಆ ಕಥೆಯನ್ನು ಪುರಾಣ ಹೇಳ್ತದೆ. ಪುರಾಣ ಹೇಳಿ ಜಗತ್ತು ಹೇಗಾಯಿತು, ಬ್ರಹ್ಮದೇವರೆಲ್ಲ ಸೃಷ್ಟಿ ಮಾಡಿದ ಮೇಲೆ ಜಗತ್ತು ಹೇಗೆ ತೋರಿತು ಎನ್ನುವುದಕ್ಕೆ ನಮಗೆ ಪುರಾಣ ಒಂದು ಉದಾಹರಣೆಯನ್ನು ಕೊಡ್ತದೆ. ಏಭಿರಾವರಣೈ ಸರ್ವೈಹಿ ಸರ್ವಭೂತೈಶ್ಚ ಸಂಯುತಂ ನಾಳಿಕೇರ ಫಲಂ ಯದ್ವತ್ ಬೀಜಂ ಬಾಹ್ಯ ದಲೈರಿವ ಅಂತ ಪದ್ಮಪುರಾಣ ತೆಂಗಿನಕಾಯಿಯನ್ನು ಉದಾಹರಣೆಯಾಗಿ ಕೊಡ್ತದೆ. ನಾನು ನಿನ್ನೆ ಹೇಳಿದ ಹಾಗೆ ಅರ್ವಾಚೀನ ವಿದ್ವಾಂಸರು ವೇದದಲ್ಲಿ ತೆಂಗಿನಕಾಯಿಯ ಉಲ್ಲೇಖ ಇಲ್ಲ, ಹಾಗಾಗಿ ತೆಂಗಿನಕಾಯಿ ಕ್ರಿಸ್ತಶಕ ಇಷ್ಟನೇ ವರ್ಷದಲ್ಲಿ ನಮ್ಮ ಭಾರತಕ್ಕೆ ಪ್ರವೇಶ ಮಾಡಿತು ಅಥವಾ ಇಷ್ಟನೇ ವರ್ಷದಲ್ಲಿ ಕ್ರಿಸ್ತಪೂರ್ವದಲ್ಲಿ ಪ್ರವೇಶ ಮಾಡಿತು ಅಂತ ತೆಂಗಿನಕಾಯಿ ಭಾರತಕ್ಕೆ ಬಂದದಕ್ಕೂ ಒಂದು ಕಾಲ ನಿರ್ಣಯ ಮಾಡಿದ್ದಾರೆ. ಸಾಮಾನ್ಯವಾಗಿ ನಾನು ನಿನ್ನೆ ಹೇಳಿದ ಹಾಗೆ ಯಾವುದಾದ್ರೂ ಒಂದು ವಸ್ತುವನ್ನು ಉಂಟು ಇಲ್ಲ ಅಥವಾ ಅದು ಹೇಗುಂಟು ಎನ್ನುವುದನ್ನು ಯುಕ್ತಿಯ ಮೂಲಕ ನಾವು ತೀರ್ಮಾನ ಮಾಡ್ತೇವೆ. ಕೇವಲ ಯುಕ್ತಿಯಿಂದಲೇ ಎಲ್ಲವನ್ನೂ ತೀರ್ಮಾನ ಮಾಡಲಿಕ್ಕಾಗುವುದಿಲ್ಲ ಎನ್ನುವುದನ್ನು ನಾವು ತಿಳ್ಕೊಳ್ಬೇಕಾಗ್ತದೆ. ಅದಕ್ಕೋಸ್ಕರ ಎಲ್ಲ ಬೀಜಗಳು, ಪುರಾಣಗಳನ್ನೇ ನೋಡಿದರೆ ಮುಂದೆ ಪುರಾಣಗಳು ಹೇಳುವಾಗ ಮತ್ತೊಂದು ಕಥೆ ಬರ್ತದೆ. ಪ್ರಳಯ ಆಗ್ತದೆ, ಅವಾಂತರ ಪ್ರಳಯ ಆಗುವಾಗ ಎಲ್ಲ ಮೂಲ ವಸ್ತುಗಳನ್ನು ಒಂದು ನೌಕೆಯಲ್ಲಿ ಇಟ್ಟುಕೊಂಡು ಮನು ತಾನು ಪ್ರಳಯ ಜಲದಿಯಲ್ಲಿ ತೇಲಿದ ಅಂತ ಒಂದು ಕಥೆ ಬರ್ತದೆ. ಅಂದರೆ ಜಗತ್ತಿನ ಸೃಷ್ಟಿಗೆ ಬೇಕಾಗುವ ಎಲ್ಲ ಬೀಜಗಳು ಜಗತ್ತಿನ ಒಳಗೆ ಉಂಟು. ಅದು ಅಲ್ಲಿಂದ ಬಂತು ಇಲ್ಲಿಂದ ಬಂತು ಅಂತ ಅದನ್ನು ಹೇಳಬೇಕಾಗಿಲ್ಲ. ಎಲ್ಲವೂ ಎಲ್ಲ ಕಡೆಯಲ್ಲೂ ಇರ್ತದೆ. ಕೆಲವು ಕಾಲದ ಪ್ರವಾಹಕ್ಕೆ ತುತ್ತಾಗಿ ಒಂದು ವಸ್ತುಗಳು ಒಂದು ಸ್ಥಳದಲ್ಲಿ ಲಭ್ಯ ಆಗುವುದಿಲ್ಲ, ಮತ್ತೊಂದು ಸ್ಥಳದಲ್ಲಿ ಲಭ್ಯ ಆಗ್ತದೆ ಅಂತ ಅಷ್ಟೇ ಬಿಟ್ಟರೆ, ಏನಾದರೂ ಈ ಭೂಮಿಯಲ್ಲಿರುವ ಎಲ್ಲ ವಸ್ತುಗಳು ಭೂಮಿಯಲ್ಲಿರುವ ಪ್ರತಿಯೊಬ್ಬನಿಗೂ ಸಂಬಂಧಪಟ್ಟದ್ದು, ಪ್ರತಿಯೊಬ್ಬನಿಗೂ ಸಿಗುತ್ತದೆ ಅಂತ ಅರ್ಥ. ನಾವು ಸಂಕುಚಿತರಾದಷ್ಟು ವಸ್ತುಗಳು ಪರಕೀಯವಾಗುವುದು ಜಾಸ್ತಿ ಆಗ್ತದೆ. ನಾವು ವಿಕಸಿತರಾದಷ್ಟು, ನಾವು ವಿಶಾಲವಾದಷ್ಟು ಎಲ್ಲ ವಸ್ತುಗಳು ನಮ್ಮದು ಅಂತ ಆಗ್ತದೆ. ಋಷಿಗಳ ಚಿಂತನೆ ಹೇಗೆ ಅಂತಂದರೆ, ನಾವು ತುಂಬ ವಿಶಾಲವಾದ ಮನಸ್ಸನ್ನು ಹೊಂದಬೇಕು, ಆಗ ಜಗತ್ತಿನಲ್ಲಿ ಇದ್ದದ್ದೆಲ್ಲವೂ ನಮ್ಮದಾಗ್ತದೆ ಅಂತ. ಆ ದೃಷ್ಟಿಯಿಂದ ನೋಡಿದರೆ ಪದ್ಮಪುರಾಣ ಹೇಳ್ತದೆ, ತೆಂಗಿನಕಾಯಿಯ ಹಾಗೆ ಜಗತ್ತು ಕಂಡು ಬಂತು ಅಂತ. ಹೇಗೆ ಕಂಡು ಬಂದದ್ದು ಅಂತ ಕೇಳಿದರೆ, ತೆಂಗಿನಕಾಯಿಯಲ್ಲೂ ಒಂದು ವೈಶಿಷ್ಟ್ಯ ಉಂಟು. ಜಗತ್ತನ್ನು ಅದಕ್ಕೆ ಹೋಲಿಸಿದ್ದಾರೆ. ತೆಂಗಿನಕಾಯಿಯ ಹೊರಗೆ ಸಿಪ್ಪೆ ಉಂಟು, ಸಿಪ್ಪೆ ಆದಮೇಲೆ ಮತ್ತೊಂದು ಗೆರಟೆ ಅಂತ ಕರಿತೇವೆ, ಅದರ ಒಳಗೆ ಮತ್ತೆ ತೆಂಗಿನಕಾಯಿ ಅಂತ ಕರೆಯುವಂತಹ ಸಾರಭೂತವಾದ ಅಂಶ ಇರುವುದು. ಅದಕ್ಕಿಂತ ಹೊರಗೆ ಮತ್ತೊಂದು ಆವರಣ ಉಂಟು, ಆಮೇಲೆ ಒಳಗೆ ನೀರಿರುವಂಥದ್ದು. ಈ ದೃಷ್ಟಿಯಲ್ಲಿ ಸಾರಭೂತವಾದ ವಸ್ತುವನ್ನು ಒಳಗಿಟ್ಟುಕೊಂಡು ಘನವಾದ ವಸ್ತುಗಳನ್ನು ತನ್ನ ಹೊರಗೆ ಇಟ್ಟುಕೊಂಡು ಜಗತ್ತು ಅದು ಉಂಟು ಅಂತ. ಹೇಗೆ ಅಂತಂದರೆ, ನಿಮಗೆ ಬೇಕಾಗಿರುವಂಥದ್ದು ತೆಂಗಿನಕಾಯಿ ಅಂತ ಕರೆಯುವ ಒಳಗಿರುವಂತಹ ಬಿಳಿ ವರ್ಣದ ವಸ್ತು ನಮಗೆ ಬೇಕಾಗಿರೋದು. ಅದಕ್ಕೆ ನಾವು ಎಷ್ಟು ಕಷ್ಟಪಡ್ತೇವೆ ಅಂತಂದರೆ, ತೆಂಗಿನ ಮರಕ್ಕೆ ಹತ್ತಿ ಕಾಯಿಯನ್ನು ತೆಗೆದು ಅದರ ಸಿಪ್ಪೆಯನ್ನು ಸುರಿದು ಆಮೇಲೆ ಅದನ್ನು ಕರಟವನ್ನು ಒಡೆದು ಆಮೇಲೆ ಮತ್ತೆ ಅದನ್ನು ತುರಿದು ಬೇಕಾದನ್ನು ಪಡೆದುಕೊಳ್ತೇವೆ. ಜಗತ್ತಿನಲ್ಲಿಯೂ ನಮಗೆ ಯಾವುದಾದ್ರೂ ಒಂದು ವಸ್ತು ಉಪಾದೇಯ ಅಂತಂದರೆ ಶ್ರಮಪಟ್ಟು ಅದನ್ನು ವಿಘಟನೆ ಮಾಡಿ ಅದು ಹೇಗೆ ಅಂತ ತಿಳ್ಕೊಂಡು ಆಮೇಲೆ ಬೇಕಾದ್ದನ್ನು ಉಪಾಸನೆ ಮಾಡಬೇಕು ಅಂತ ಪದ್ಮಪುರಾಣ ಹೇಳ್ತದೆ. ನಾಳಿಕೇರ ಫಲಂ ಯದ್ವತ್ ಬೀಜಂ ಬಾಹ್ಯದಲೈರಿವ. ಒಳಗೆ ಬೀಜ ಇರುವಂತೆ ಹೊರಗೆ ಮತ್ತೆ ಅದಕ್ಕೆ ಕವಚ ಇರುವ ಹಾಗೆ ಹೇಗೆ ನಾಳಿಕೇರ ಫಲ ತೆಂಗಿನಕಾಯಿ ಕಾಣಿಸ್ತದೋ ಆ ರೀತಿ ಜಗತ್ತು ಸೃಷ್ಟವಾಗಿದೆ ಅಂತ. ಈ ಆವರಣೈಹಿ ಸರ್ವೈಹಿ ಸರ್ವಭೂತೈಶ್ಚ ಸಂಯುತಂ ಅಂತ. ಜಗತ್ತು ಹೇಗುಂಟು ಅಂತಂದರೆ ಅದಕ್ಕೊಂದಿಷ್ಟು ಆವರಣಗಳಿದ್ದಾವೆ. ನಮ್ಮ ಕಣ್ಣಿಗೆ ಕಾಣದಷ್ಟು ಬೇಲಿಗಳು ಜಗತ್ತಿಗೆ ಉಂಟು ಅಂತ ಅರ್ಥ. ಆಮೇಲೆ ಸರ್ವಭೂತೈಶ್ಚ ಸಂಯುತಂ. ಜಗತ್ತು ಅಂದರೆ ಪಂಚಭೂತಗಳ ಸಮಾಹಾರ. 5 ವಸ್ತುಗಳು, ಪೃಥ್ವಿ, ಮಣ್ಣು. ಪೃಥ್ವಿ ಅಂತಂದರೆ ಕೇವಲ ಭೂಮಿ ಅಂತ ಮಾತ್ರ ಅರ್ಥ ಅಲ್ಲ. ಪೃಥ್ವಿ ಅಂತಂದರೆ ಘನವಾದ ವಸ್ತು ಅಂತ ಅರ್ಥ. ಅಪ್ಪು ಅಂತಂದರೆ ದ್ರವರೂಪದ ವಸ್ತು ಅಂತ ಅರ್ಥ. ತೇಜಸ್ಸು ಅಂತಂದರೆ ಔಷ್ಣ್ಯ ಅಂತ ಅರ್ಥ. ವಾಯು ಅಂತಂದರೆ ಅದು
ಉಷ್ಣತೆ ಜಲ ಉಷ್ಣವಾಗಿ ಆವಿಯಾಗ್ತದಲ್ವ, ಆ ಸ್ವಭಾವ ವಾಯು ಅಂತ ಅರ್ಥ. ಆಕಾಶ ಎನ್ನುವಂಥದ್ದು ಈ ಎಲ್ಲ ವಸ್ತುಗಳು ಎಲ್ಲಿರ್ತದೋ ಅದು ಅಂತ ಅರ್ಥ. ಈ 5 ವಸ್ತುಗಳನ್ನು ಬಿಟ್ಟರೆ 6ನೇ ವಸ್ತು ಚೇತನವಾಗಿರುವಂಥದ್ದು, ಜಡ ಅಲ್ಲ. ಹಾಗಾಗಿ ಈ 5 ವಸ್ತು ಎಲ್ಲ ಕಡೆಯಲ್ಲಿ ಇರುವುದು ಎನ್ನುವ ದೃಷ್ಟಿಯಿಂದ ಜಗತ್ತು ಅಂತಂದರೆ ಪಂಚಭೂತಗಳ ಸಮಾಹಾರ ಅಂತ. ಹಾಗಾಗಿ ಜಗತ್ತಿನಲ್ಲಿರುವ ಎಲ್ಲ ವಸ್ತುಗಳೂ ಕೂಡ ಪಂಚಭೂತಗಳಿಂದಲೇ ಮಾಡಲ್ಪಟ್ಟದ್ದು. ಒಂದೊಂದು ವಸ್ತುವನ್ನು ನೀವು ಒಡೆದು ನೋಡಿದರೂ ಅದರಲ್ಲಿ ಈ 3 ವಸ್ತುಗಳು ಪ್ರಧಾನವಾಗಿದ್ದಾವೆ. ಪೃಥ್ವಿ, ಅಪ್ಪು, ತೇಜಸ್ಸು, ವಾಯುವಾಕಾಶಗಳು ಅದರೊಟ್ಟಿಗೆ ಸೇರಿಕೊಂಡಿರ್ತವೆ. ಈ 3 ವಸ್ತುಗಳೇ ಇರುವಂಥದ್ದು. ಮಣ್ಣು, ನೀರು, ಬೆಂಕಿ ಎನ್ನುವ ವಸ್ತುಗಳೇ ಬೇರೆ ಬೇರೆ ಪ್ರಮಾಣದಲ್ಲಿ ಒಂದರ ಒಳಗೊಂದು ಸೇರಿಕೊಂಡು ತ್ರಿವೃತ್ಕರಣ ಅಂತ ಉಪನಿಷತ್ತು ಕರೀತದೆ. ಒಂದರ ಒಳಗೊಂದದು ಸೇರಿಕೊಂಡು ತೇಜೋಬನ್ನಗಳು ಅಂತ ಕರೀತದೆ ಉಪನಿಷತ್ತು. ಆ ವಸ್ತು ನಿರ್ಮಾಣ ಆಗ್ತದೆ. ಹಾಗಾಗಿ ಎಲ್ಲ ವಸ್ತು ಕೂಡ ಮೂಲ ದೃಷ್ಟಿಯಿಂದ ನೋಡಿದರೆ ಒಂದೇ. ಲೋಹ ವಿಜ್ಞಾನಿಗಳು ಹೇಳ್ತಾರೆ, ಎಲ್ಲ ಲೋಹಗಳಲ್ಲೂ ಇರುವಂಥ ವಸ್ತುಗಳು, ಮೂಲ ವಸ್ತುಗಳು ಒಂದೇ. ಅದರ ಪ್ರಮಾಣ ವ್ಯತ್ಯಾಸದಿಂದಾಗಿ ಒಂದು ಚಿನ್ನ ಆಗಿದೆ, ಒಂದು ಕಬ್ಬಿಣ ಆಗಿದೆ, ಮತ್ತೊಂದು ಬೆಳ್ಳಿ ಆಗಿದೆ, ಮತ್ತೊಂದು ಪಾದರಸ ಆಗಿದೆ ಅಂತ. ಪಾದರಸಕ್ಕೂ ಚಿನ್ನಕ್ಕೂ ಅದರ ಪರಮಾಣುವಿನ ಸ್ವರೂಪ ಏನು ಉಂಟು, ಪರಮಾಣುಗಳ ಜೋಡಣೆಗಳ ವ್ಯವಸ್ಥೆ ಹೇಗುಂಟು, ತುಂಬ ಹತ್ತಿರದಲ್ಲುಂಟು ಅಂತ. ಹಾಗಾಗಿ ಪಾದರಸ ಸ್ವಲ್ಪ ಮುಂದೆ ಬಂದರೆ ಚಿನ್ನ ಆಗ್ತದೆ ಅಂತ. ಅಂದರೆ ಎಲ್ಲ ವಸ್ತುಗಳು ಪಂಚಭೂತಗಳಿಂದ ನಿರ್ಮಿತವಾದದ್ದು ಅಂತ ತಿಳ್ಕೊಂಡ್ರೆ ಯಾವ ವಸ್ತು ದೊಡ್ಡದು, ಯಾವ ವಸ್ತು ಸಣ್ಣದು ಅಂತ ಎನ್ನುವ ಭಾವನೆ ಹೋಗಿಬಿಡ್ತದೆ. ಚಿನ್ನವನ್ನು ಮಣ್ಣನ್ನು ಜ್ಞಾನಿ ಒಂದೇ ರೀತಿ ನೋಡ್ತಾನೆ ಅಂತ ಆಗಾಗ ಪುರಾಣಗಳು ಹೇಳ್ತದೆ, ಜ್ಞಾನಿಗಳು ಹೇಳ್ತಾರೆ. ಹೇಗೆ ಜ್ಞಾನಿ ಒಂದೇ ರೀತಿ ನೋಡೋದು ಚಿನ್ನವನ್ನು ಮಣ್ಣನ್ನು ಅಂತ? ಮಣ್ಣು ಚಿನ್ನ ನಿಜವಾಗಿ ನೋಡ್ಲಿಕ್ಕೆ ಹೋದರೆ ಎರಡೂ ಕೂಡ ಪಾರ್ಥಿವವೇ. ಚಿನ್ನವನ್ನು ತೈಜಸ ಅಂತ ಕರೆದಿದ್ದಾರೆ, ಅಗ್ನಿ ಅಂಶ ಅದರಲ್ಲಿ ಉಂಟು ಅಂತ. ಆದರೆ ಬಹುಪಾಲು ಪಾರ್ಥಿವ ಅಂಶ ಉಂಟದು, ಲೋಹವು ಆದ್ದರಿಂದ ಪಾರ್ಥಿವ ಅಂಶವೂ ಉಂಟು. ಹೀಗೆ ಎರಡೂ ಮಣ್ಣೆ ಅಂತ. ಮಣ್ಣಿನಲ್ಲಿ ಉತ್ಕೃಷ್ಟವಾದ ಅಂಶ ಚಿನ್ನವಾಗಿದೆ, ಉಳಿದದ್ದು ಮಣ್ಣಾಗಿ ಹೋಗಿದೆ ಅಂತ ಇಷ್ಟು ಮಾತ್ರ ತಿಳ್ಕೊಳ್ಬೇಕು. ಕೊನೆಗಾಗುವಾಗ ನಾವು ದೇಹವನ್ನು ಬಿಟ್ಟು, ನಾವು ಲೋಕವನ್ನು ಬಿಟ್ಟು ಹೋಗುವಾಗ ಚಿನ್ನವು ಮಣ್ಣು ಎರಡೂ ಒಂದೇ ಕಡೆಯಲ್ಲಿ ಇರ್ತದೆ, ಯಾವ ಉಪಯೋಗವೂ ಯಾರಿಗೂ ಇಲ್ಲ. ಅದನ್ನು ನೋಡಿದರೆ ಆ ರೀತಿ ಜಗತ್ತನ್ನು ನಾವು ತಿಳ್ಕೊಳ್ಬೇಕು ಅಂತ ಗೊತ್ತಾಗ್ತದೆ. ಈ ರೀತಿಯಲ್ಲಿ ಜಗತ್ತಿನ ಸೃಷ್ಟಿ ತುಂಬ ವಿಸ್ತಾರವಾಗಿ ಜಗತ್ತಿನ ಸೃಷ್ಟಿಯನ್ನು ಹೇಳಿ, ಈ ಜಗತ್ತನ್ನು ಭಗವಂತ ಸೃಷ್ಟಿ ಮಾಡಿದ್ದಾನೆ. ಸೃಷ್ಟಿ ಮಾಡಿದ್ದು ಮಾತ್ರ ಅಲ್ಲ, ಪಾಲನೆ ಮಾಡ್ತಾನೆ, ಸಂಹಾರವನ್ನು ಮಾಡ್ತಾನೆ ಅಂತ ಪದ್ಮಪುರಾಣ ಹೇಳ್ತದೆ.